ಫೈನಲಿ ಬಿಗ್ ಬಾಸ್ ಇಂದ ಏನ್ ಕಲ್ತ್ರಿ, ಕಿಚ್ಚ ಸುದೀಪ್ ಅವರಿಂದ ಏನ್ ಕಲ್ತ್ರು ರಿಷಾ ಅವರು ಅಂತ? ಸುದೀಪ್ ಸರ್ ಬಗ್ಗೆ ಮಾತಾಡಲೇಬೇಕು. ಮೇ ಬಿ ಅವ್ರ ಆಶೀರ್ವಾದ, ಅವ್ರ ಮೋಟಿವಿಂದ ನಾನು ಇವತ್ತು ಕೂತ್ಕೊಂಡಿರಲಿ, ಇಷ್ಟು ಚೆನ್ನಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಎದುರುಗಡೆ ಮಾತಾಡೋಕ್ಕೆ ಅವರೇ ಲೈಕ್ ಸ್ಫೂರ್ತಿ ನನಗೆ ಇವತ್ತು. ಲೈಕ್ ಹೌದು, ಎಷ್ಟೊಂದು ಸತಿ ಎಡವಿದ್ದೀನಿ, ಎಲ್ಲ ಹೇಳಿದ್ದೀನಿ. ಯಾರ ಮಾತು ಕೇಳದೆ ಇದ್ದೋಳು ಅವರು ಬಂದಾಗ ಸೈಲೆಂಟಾಗಿ ಕೇಳಿಸ್ಕೊಂಡಿದ್ದಿತ್ತು. ಅದನ್ನೇ ಹೇಳಿಲ್ವಾ, ನಾನು ಒಂದು ಕಲ್ತಿದ್ದು, ಕೋಪಕ್ಕೆ ಮೂಗು ಕೊಟ್ಬಿಟ್ಟು ಆಮೇಲೆ ಅಳಬಾರ್ದು ಅಂತ ಏನೋ ಹೇಳ್ತಾರೆ. ಗಾದೆಗಳು ತುಂಬ ಇದೆ ಕೋಪದ ವೇಷದಲ್ಲಿ. ಕೋಪ ಅಂತ ಬಂದಾಗ ಎಲ್ಲೋ ಇನ್ನೂ ತಾಳ್ಮೆಯಿಂದ ಇರಬೇಕಿತ್ತೇನೋ. ಬಟ್ ಆ ಜೈಲ್ ಅಂತ ಹಾಕಿದಾಗ ತುಂಬ ತಾಳ್ಮೆ ಕಲಿತೆ. ಅದಕ್ಕೆ ಮೇನ್ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ ಹಾಕ್ತಾರೆ. ಇವತ್ತಿಷ್ಟು ತಾಳ್ಮೆಯಿಂದ ಮುಂದೆ ನನ್ನ ಜೀವನದಲ್ಲಿ ಏನಾದ್ರು ಅಚೀವ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಕೊಟ್ಟಿದ್ದ ಮೋಟಿವೇಶನ್, ನಡೆಸಿದ ದಾರಿ, ಹ್ಯಾಟ್ಸ್ ಆಫ್ ಅವ್ರಿಗೆ ಯಾವಾಗಲೂ. ಓಕೆ, ಅಪ್ಪ ಅಮ್ಮ ಎಷ್ಟು ಖುಷಿ ಆದರು ಅಂತ? ತುಂಬ ಖುಷಿ ಇದ್ದಾರೆ. ಸಿ ದೇ ನೋ ಮೀ. ರಿಷಾ ಏನು ಅಂತ ತಂದೆ ತಾಯಿಗೆ ಮಾತ್ರ ಗೊತ್ತಿರೋದು. ಎಲ್ಲೂ ಬೇಜಾರಿಲ್ಲ. ಒಂದೇ ಮಾತು ಹೇಳಿದ್ರು, ಮನೇಲಿ ಹೆಂಗಿದ್ದೆ ಅಲ್ಲೂ ಹಂಗೆ ಇದ್ದಿದ್ರೆ ವರ್ಕೌಟ್ ಆಗಲ್ಲ. ಜನರನ್ನು ಪ್ರೀತಿಸ್ಬೇಕು ಅಂತಂದ್ರೆ ಫಸ್ಟ್ ಸೋಲೋದ್ ಕಲಿ ಅಂತ. ಇದೇ ಸೋಲ್ನ ನೀನು ಗೆಲುವು ಅಂತ ಸ್ವೀಕರಿಸ್ಬೇಕಂದ್ರೆ ಫಸ್ಟ್ ಸೋತಿದ್ಯಾ ಅಂತ ತಿಳ್ಕೊ. ನಿನ್ನ ಕೋಪದಿಂದ ನೀನು ಸೋತಿದ್ಯಾ, ಆ ಕೋಪನ ಬಿಡು, ನೀನು ಗೆಲ್ತೀಯಾ ಅಂತ ನಮ್ಮ ಅಪ್ಪ ಚೆನ್ನಾಗಿ ಹೇಳಿದ್ರು. ಈ ಮಾತು ಯಾರು ಹೇಳ್ತಾರೆ ಅಲ್ವಾ? ಮೇ ಬಿ ಆ ಕೋಪನ ಬಿಡ್ತೀನಿ, ನೆಕ್ಸ್ಟ್ ಗೆಲುವಿನ ಮೆಟ್ಲು ಸ್ಟಾರ್ಟ್ ಮಾಡ್ತೀನಿ ಅಂತ. ನೆಕ್ಸ್ಟ್ ಯಾರ ಜೊತೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ? ಕನ್ನಡ ಮತ್ತೆ ತೆಲುಗು ಎರಡು ಭಾಷೆಗಳಲ್ಲಿ ಬಿಸಿ ಆಗಿರೋದು. ಹೌದು, ಡೆಫಿನೆಟ್ಲಿ ಬಿಗ್ ಪ್ರೊಡಕ್ಷನ್ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದೀನಿ. ಯಾಕಂದ್ರೆ ಕೃಷ್ಣ ಪ್ರಣಯ ಸಖಿ ನನಗೆ ಬಂದಾಗ ಇವ್ರಿಗೆ ಗಣೇಶ್ ಸರ್ದು ಮೂವಿಲಿ ಡೇಟ್ಸ್ ಇಂದ ಇದಾಗಿತ್ತು. ಅವ್ರ ಸಾಂಗ್ಸ್ಗಳು ನನಗೆ ತುಂಬಾ ಇಷ್ಟ. ಎಲ್ಲೋ ಗಣೇಶ್ ಸರ್ ಜೊತೆ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಂಗೆ ಆಸೆ ಆಗ್ತಾ ಇದೆ. ಅವ್ರ ಜೊತೆ ಒಂದು ಕೆಲಸ ಮಾಡಬೇಕು. ಇವನ್ ವಿಲನ್ ಆಗಿ ಮಾಡಬೇಕು ಅಂತ ನನಗೆ ಆಸೆ ಇದೆ. ಹೀರೋಯಿನ್ಗಿಂತ ಪ್ಲೀಸ್ ಯಾರು ನನ್ನ ವಿಲನ್ ಆಗಿ ಕಾಸ್ಟ್ ಮಾಡಿ ಅಂತ ಹೇಳಿ. ಯಾವ್ದಾದ್ರು ಡಾಲಿ ವಿನಯ್, ಧನಂಜಯ್ ಸರ್ದು ಅಥವಾ ಇವ್ರ ವಿಜಯ್ ಮೂವಿ ಸರ್, ದುನಿಯಾ ವಿಜಯ್ ಸರ್ ಮೂವಿಲಿ ನಾನು ಕೆಲಸ ಮಾಡ್ಬೇಕಂತ ತುಂಬಾ ಸರಿ ಸುದೀಪ್ ಸರ್ಗೆ ಹೇಳ್ತಾ ಇದ್ದೆ, ಪ್ಲೀಸ್ ನನಗೆ ಮಾಡ್ಕೊಡಿ. ಅವ್ರು ತುಂಬಾ ರಾಕೆಟ್ ಮೂವೀಸ್ ಕೊಡ್ತಾರೆ. ರಂಗಭೂಮಿ ಕಲಾವಿದೆ ಆಗಿರೋದ್ರಿಂದ ನನಗೆ ಬರೀ ಗ್ಲಾಮ್ ಕೊಡಿ ಅಂತ ಹೇಳಲ್ಲ, ನನಗೆ ಆ ಪಾತ್ರ ಮಾತಾಡ್ಬೇಕು. ಒಂದು ಲೇಡಿ ವಿಲನ್ ಆಗಿ ಯಾವ್ದಾದ್ರು ಸಿನಿಮಾ ಮಾಡೋಣ ಅಂತ ಯಾರು ಹೇಳಲ್ಲ ನೋಡಿ, ನಾನು ಹೇಳ್ತಾ ಇದ್ದೀನಿ. ಸೊ ಆಸೆ ಇದೆ. ಓಕೆ, ಫೈನಲಿ ಸಾಕಷ್ಟು ಪ್ರೀತಿಯನ್ನ ಕೊಟ್ಟ ಕನ್ನಡಿಗರಿಗೆ ಏನು ಹೇಳ್ತೀರಾ ಅಂತ? ಕೇಳ್ಕೊಳ್ಳೋದಷ್ಟೇ ಕನ್ನಡಿಗರಿಗೆ, ನನ್ನ ಕೋಪನ ನೀವೆಲ್ಲ ನೋಡಿದ್ದೀರಾ, ತಿತ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ತಿತ್ಕೊತೀನಿ. ಮುಂದಿನ ದಿನಗಳಲ್ಲಿ ನಾನು ಹೇಳಿದೆ ಕೂಡ, ಬಿಗ್ ಬಾಸ್ ಮನೇಲಿ ನನ್ನ ಜರ್ನಿ ಸ್ಟಾಪ್ ಆಗಿರ್ಬೋದು, ಬಟ್ ಆದರೆ ನಿಮ್ಮ ಜೊತೆ ಒಡನಾಟ ಈಗ ಶುರುವಾಗಿದೆ. ತಿತ್ಕೊಂಡು ಬದಲಾಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆಗಲೇ ಆಗ್ತೀನಿ ನಾನು. ಆದರೆ ಅದಕ್ಕೊಂದು ಸ್ಫೂರ್ತಿಯಾಗಿ ನೀವು ನಿಂತ್ಕೊಂಡು, ಒಂದು ತಂದೆಗೆ ಹೇಗೆ ಮಗಳು ನಡೆಸ್ತಾಳೆ ಹಾಗೆ ನೀವು ಯಾವತ್ತೂ ಕೈ ಬಿಡದೆ ನನಗೆ ಪ್ರೀತಿ ಕೊಡಿ ಇಂಡಸ್ಟ್ರಿಲಿ, ಇನ್ನು ಸಾಕಷ್ಟು ದೂರ ಹೋಗೋಕ್ಕೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಬಿಸಿ ಇದ್ರು ಕೂಡ, ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಇದ್ರು ಕೂಡ ನಮ್ಮ ಬಾಸ್ ಟಿವಿಗೆ ಒಂದಷ್ಟು ಸಮಯವನ್ನ ಕೊಟ್ಟಿದ್ದಕ್ಕೆ ಒಳ್ಳೆದಾಗ್ಲಿ ರಿಷಾ ಅವರೇ. ನೀವೇನ್ ಅನ್ಕೊಂಡಿದ್ರ ಕನ್ನಡ ತೆಲುಗು ಅದಷ್ಟೇ ಅಲ್ಲದೆ ಪಂಚ ಭಾಷೆಗಳಲ್ಲೂ ಕೂಡ ಮಿಂಚಿ ಆಲ್ ದ ಬೆಸ್ಟ್. ನಿಮ್ಮ ಬಿಗ್ ಬಾಸ್ ಜರ್ನಿ ನಿಮ್ಗೆ ಒಳ್ಳೆ ಯಶಸ್ಸನ್ನ ತಂದ್ಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಬಿಗ್ ಬಾಸ್ ಖ್ಯಾತಿಯ ರಿಷಾ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.